ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಪ್ರಧಾನಿ ನಿವಾಸದಲ್ಲಿ ಭದ್ರತಾ ಸಂಪುಟ ಸಮಿತಿ ಸಭೆ ಆರಂಭವಾಗತ್ತೆ. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನಿವಾಸಕ್ಕೆ ರಾಜನಾಥ್ ಸಿಂಗ್ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗೆ ಗೃಹ ಸಚಿವ ಅಮಿತ್ ಶಾ ಕೂಡ ಆಗಮನ ಆಗಿದೆ ಅನ್ನುವಂಥ ವರದಿ ಬರ್ತಾ ಇದೆ. ಮಹತ್ವದ ಮೀಟಿಂಗ್ ಇದೆ ಪ್ರಧಾನಿ ನಿವಾಸದಲ್ಲಿ. ಗೃಹ ಸಚಿವ ಅಮಿತ್ ಶಾ ಕೂಡ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ದೋವಾಲ್ ಪ್ರಧಾನಿ ನಿವಾಸಕ್ಕೆ ಆಗಮಿಸ್ತಾರೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ CCS ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಈ ಒಂದು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ದೇಶದ ಆಂತರಿಕ ಭದ್ರತೆ ಜೊತೆಗೆ ಗಡಿ ಭಾಗದಲ್ಲಿ ಏನಾಗ್ತಾ ಇದೆ, ಹಾಗೆ ಆಪರೇಷನ್ ಸಿಂಧೂರದ ಸ್ವರೂಪ ಹೇಗಿರಬೇಕು ಅಂತ. ಈಗಾಗಲೇ ನಾವು ಮಿಲಿಟರಿ ಆಪರೇಷನ್ ನೇರವಾಗಿ ಒಳಗಡೆ ನುಗ್ಗಿ ಹೊಡೆದಿದ್ವಿ, ಆದರೆ ಈಗ ಮತ್ತೆ ಅಂಥ ಕಾರ್ಯಾಚರಣೆ ಅವಶ್ಯಕತೆ ಇದೆಯಾ ಇಲ್ವಾ, ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಮುಂದಿನ ಹಂತದಲ್ಲಿ ಹೇಗೆ ಹೋರಾಟ ಮಾಡಬೇಕು, ಜೊತೆಗೆ ಪಾಕಿಸ್ತಾನ ಮತ್ತೆ ವಾಪಸ್ ಭಾರತದ ಮೇಲೆ ಎಗರು ಬಂದರೆ ಆಗ ಯಾವ ರೀತಿ ಉತ್ತರ ಕೊಡಬೇಕು, ಅದಕ್ಕೆ ತಯಾರಿ ಯಾವ ರೀತಿ ನಡೀತಾ ಇದೆ, ಆಂತರಿಕವಾಗಿ ಕೆಲವೊಂದಿಷ್ಟು ಸುದ್ದಿಗಳು ಬರ್ತಾ ಇರ್ತದೆ, ಸಹಜವಾಗಿ ಇನ್ಪುಟ್ಸ್ ಇರುತ್ತೆ. ಇದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ವಿವರ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಸಹಜವಾಗಿ ಒಂದಿಷ್ಟು ಕುತೂಹಲ ಕೂಡ ಇದೆ. ಯಾಕೆಂದರೆ ಈ ಡೆವಲಪ್ಮೆಂಟ್ಗಳಿಂದ ಏನಾಗುತ್ತೆ ಅನ್ನುವಂಥದ್ದು ಒಂದು ಸಹಜವಾದಂಥ ಕುತೂಹಲ. ಈಗ ಆಪರೇಷನ್ ಸಿಂಧೂರ್ ಮಾಡಿ ಆಯಿತು, ಆದರೆ ಆಪರೇಷನ್ ಸಿಂಧೂರ್ನ ಸ್ವರೂಪ ಈಗ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಮತ್ತೆ ನಾವು ಒಳಗಡೆ ನುಗ್ಗಿ ಹೊಡಿಬೇಕಾ, ಆ ಪರಿಸ್ಥಿತಿ ಇದೆಯಾ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಪಾಕಿಸ್ತಾನ ಮತ್ತೆ ಅಟ್ಯಾಕ್ ಮಾಡೋದಕ್ಕೆ ಕೌಂಟರ್ ಏನಾಗಬೇಕು, ಅದರ ಬಗ್ಗೆ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಆಂತರಿಕ ಭದ್ರತೆ, ಹಾಗೆಯೇ ಬಾಂಗ್ಲಾದೇಶ್ ಬಾರ್ಡರ್, ಚೀನಾ ಬಾರ್ಡರ್ ಸುತ್ತಮುತ್ತ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ಈಗಾಗಲೇ ಚೀನಾ ಅರುಣಾಚಲ ಪ್ರದೇಶದಲ್ಲೂ ಕೂಡ ಖ್ಯಾತೆ ತೆಗಿತಾ ಇದೆ. ಬಹುಶಃ ಇವತ್ತಿನ CCS ಮೀಟಿಂಗಲ್ಲಿ ಪ್ರಮುಖ ವಿಚಾರಗಳು ಏನೆಲ್ಲ ಚರ್ಚೆ ಆಗ್ಬೋದು? ಹೌದು ಪ್ರಮೋದ್, ಸಂಪುಟ ಸಭೆಗೂ ಮುನ್ನ ಸಂಪುಟ ಸಮಿತಿಯ ಭದ್ರತಾ ಸಂಪುಟ ಸಮಿತಿ ಸಭೆ ನಡೀತಾ ಇರುವಂತಹದ್ದು. ಈ ಒಂದು ಸಂಪುಟ ಸಮಿತಿ ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬರ್ತವೆ. ಬಹು ಮುಖ್ಯವಾಗಿ ಇದರಲ್ಲಿ ರಕ್ಷಣಾ ಸಚಿವರು, ಗೃಹ ಸಚಿವರು, ಜೊತೆಗೆ ವಿದೇಶಾಂಗ ಸಚಿವರು ಇರ್ತಾರೆ, ಹಣಕಾಸು ಸಚಿವರು ಇರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಈ ಒಂದು ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಬಹು ಮುಖ್ಯವಾಗಿ ಅನೇಕ ವಿಚಾರಗಳು ಚರ್ಚೆಗೆ ಬರುವಂತಹದ್ದು. ಒಂದು ಈಗ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು. ಪಾಕಿಸ್ತಾನ ಹಾಗೂ ಭಾರತದ ನಡುವೆ ಕದನ ವಿರಾಮ ಘೋಷಣೆಯಾಗಿ 4 ದಿವಸಗಳು ಕಳೆದಿದೆ. 4 ದಿವಸಗಳಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬಂದಿರುವಂಥ ಒಂದು ಆಂತರಿಕ ಭದ್ರತೆ ಮತ್ತು ಉಗ್ರರನ್ನ ಶೋಧ ಮಾಡುವಂಥದ್ದು, ಅವರನ್ನು ಎನ್ಕೌಂಟರ್ ಮಾಡುವಂಥದ್ದು ಒಂದಾದರೆ, ಇನ್ನೊಂದೆಡೆ ಪಾಕಿಸ್ತಾನದಲ್ಲಿ ಕೂಡ ಈ ಒಂದು ಯುದ್ಧವನ್ನು ನಾವು ಗೆದ್ದಿದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಜೊತೆಗೆ ಭಾರತ ಕೂಡ ಎಚ್ಚರಿಕೆಯನ್ನು ನೀಡಿದೆ. ನ್ಯೂಕ್ಲಿಯರ್ ಥ್ರೆಟ್ಟನ್ನು ಭಾರತಕ್ಕೆ ಕೊಟ್ಟರೆ ನಾವು ಸರಿಯಾದಂಥ ತಿರುಗೇಟನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭಾರತ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನೊಂದು ಕಡೆ ಅಮೆರಿಕ ಕೂಡ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಾವು ಮಧ್ಯಪ್ರವೇಶವನ್ನು ಮಾಡಿದ್ದೀವಿ, ಈ ಒಂದು ಕದನ ವಿರಾಮಕ್ಕೆ ನಾವು ಸಹಾಯ ಮಾಡಿದ್ದೀವಿ ಅನ್ನುವಂಥದ್ದು ನಾವು ಹೇಳ್ತಾ ಇದ್ದಾರೆ. ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಿರುವಂತಹದ್ದು, ಭಾರತಕ್ಕೂ ಹಾಗೂ ಪಾಕಿಸ್ತಾನಕ್ಕೂ ವ್ಯಾಪಾರ ಸಂಬಂಧಗಳನ್ನು ಕಡಿತಗೊಳಿಸುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಆ ಕಾರಣಕ್ಕೋಸ್ಕರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತದೆ. ಯಾಕಂದ್ರೆ ಟ್ರಂಪ್ ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಇದು ವಿರೋಧ ಪಕ್ಷಗಳಿಗೂ ಕೂಡ ಆಹಾರ ಆಗಿರುವಂತಹದ್ದು. ಕೇಂದ್ರ ಸರ್ಕಾರವನ್ನ ವಿರೋಧ ಪಕ್ಷಗಳು ಕೂಡ ಟೀಕೆಯನ್ನ ಮಾಡ್ತಿವೆ. ಮುಖ್ಯವಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿರುವಂಥದ್ದು ಎಷ್ಟು ಸರಿ, ಮತ್ತೆ ಅಮೆರಿಕ ಹೇಳಿದ್ದಕ್ಕೆ ಭಾರತ ಕೇಳಿದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಹೀಗಾಗಿ ಈ ಎಲ್ಲ ವಿಚಾರಗಳು ಕೂಡ ಚರ್ಚೆ ನಡೀತವೆ. ಒಂದು ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಮಣಿಸುವಂತಹ ರೀತಿ, ಜೊತೆಗೆ ಮಿಲಿಟರಿ ಆಪರೇಷನ್ಸ್ಗಳ ಮೂಲಕ ಭಾರತದ ಒಳಗೂ ಹಾಗೂ ಗಡಿಯ ಆಚೆಗೂ ಇರತಕ್ಕಂಥ ಉಗ್ರವಾದದ ವಿರುದ್ಧ ಹೇಗೆ ಹೋರಾಡಬೇಕು, ಮತ್ತೆ ಆಪರೇಷನ್ ಸಿಂಧೂರ್ ಇಲ್ಲಿಗೆ ಮುಗಿಯೋದಿಲ್ಲ, ನಿರಂತರವಾಗಿ ಕಂಟಿನ್ಯೂ ಆಗಿರುತ್ತೆ ಅನ್ನುವಂಥದ್ದನ್ನು ಹೇಳಿರುವಂಥ. ಜೊತೆಗೆ ಕಾಶ್ಮೀರದಲ್ಲಿ ಉಗ್ರರನ್ನು ಎಲ್ಲೇ ಅಡಗಿ ಕುಳಿತಿರ್ತಾರೆ, ಆ ಉಗ್ರರನ್ನ ಹುಡುಕಿ ಹೊಡೆಯುವಂಥ ಕೆಲಸ ಕೂಡ ನಡೀತಾ ಇದೆ. ಮತ್ತೆ ಪಾಕಿಸ್ತಾನ ಕೂಡ ಉಗ್ರರಿಗೆ ಏನಾದ್ರು ಒಂದು ವೇಳೆ ಪೋಷಣೆಯನ್ನು ಕೊಟ್ಟಿದ್ದೆ ಆದಲ್ಲಿ ಅದನ್ನ ಹೇಗೆ ನಾವು ಮಿಲಿಟರಿ ಆಪರೇಷನ್ಸ್ಗಳ ಮೂಲಕ ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡಬಹುದು ಅನ್ನುವಂಥ ಚರ್ಚೆ ಆಗುತ್ತೆ. ಜೊತೆಗೆ ಆಂತರಿಕ ಭದ್ರತೆ, ಗಡಿ ಭಾಗದಲ್ಲಿ ಆಂತರಿಕ ಭದ್ರತೆಯನ್ನು ಹೆಚ್ಚಿಸುವ ಕುರಿತು, ಮತ್ತೆ ಬಾಂಗ್ಲಾ ಚೀನಾ ಬಾರ್ಡರ್ ಆಗಿರ್ಬೋದು, ಮತ್ತೆ ಪಾಕಿಸ್ತಾನ ಬಾರ್ಡರ್ಗಳಲ್ಲಿ ಹೇಗೆ ಗಡಿಯಲ್ಲಿ ಗಸ್ತು ಹೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಕೇಂದ್ರ ಗೃಹ ಸಚಿವರ ಜೊತೆ ಚರ್ಚೆ ನಡೆಯಲಾಗುತ್ತೆ. ಈ ಒಂದು ಭದ್ರತಾ ಸಂಪುಟ ಸಮಿತಿಯ ಸಭೆ ಬಳಿಕ ಸಂಪುಟ ಸಭೆ ನಡೆಯುತ್ತೆ. ಅಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬರುವಂಥದ್ದು. ಪ್ರಮೋದ್, ಥ್ಯಾಂಕ್ ಯು ಹರೀಶ್, ಎಲ್ಲ ಮಾಹಿತಿಗಾಗಿ. ಇವತ್ತು ಪ್ರಮುಖವಾದಂಥ ಸಭೆ ನಡೀತಾ ಇದೆ. ಇವತ್ತಿನ CCS ಸಭೆಯಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗುತ್ತೆ. ಒಂದು, ಈಗಾಗಲೇ ಭಾರತದ ಆಂತರಿಕ ಭದ್ರತೆ, ಇವತ್ತಿನ ಸಂಪೂರ್ಣ ಪರಿಸ್ಥಿತಿಯನ್ನು ಅಲ್ಲಿ ಅವಲೋಕಿಸಲಾಗುತ್ತೆ, ಭಾರತದ ಒಳಗಡೆ ಯಾವ ರೀತಿ ಇದೆ ಅಂತ. ಅದಾದ ಬಳಿಕ ಮುಂದಿನ ನಿರ್ಧಾರ ಮಾಡಲಾಗುತ್ತೆ. ಮೋದಿ ನೇತೃತ್ವದಲ್ಲಿ CCS ಸಭೆ ಆರಂಭವಾಗಿದೆ. ಈಗಾಗಲೇ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆ ಈಗಾಗಲೇ ಆರಂಭವಾಗಿದೆ. ರಾಜನಾಥ್ ಸಿಂಗ್, ಅಮಿತ್ ಶಾ, ಅಜಿತ್ ದೋವಲ್ ಸೇರಿದಂತೆ ಎಲ್ಲ ಹಿರಿಯರಿದ್ದಾರೆ. ಅದರಲ್ಲಿ ಮುಂದಿನ ನಿಲುವು ಏನಾಗಿರಬೇಕು ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಮೋದಿ ನೇತೃತ್ವದಲ್ಲಿ CCS ಸಭೆ ಆರಂಭವಾಗಿದೆ. ಇವತ್ತಿನ ಸಭೆಯಲ್ಲಿ ಅನೇಕ ವಿಷಯಗಳು ಚರ್ಚೆ ಆಗುತ್ತೆ. ಒಂದು,
ಈಗಾಗಲೇ ಆಪರೇಷನ್ ಸಿಂಧೂರ್ ಸ್ವರೂಪ ಮುಂದೆ ಹೇಗಿರಬೇಕು ಅಂತ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದನ್ನು ಹೋಲ್ಡ್ ಮಾಡಲಾಗಿದೆ. ಆದರೆ ಸಂಪೂರ್ಣವಾಗಿ ಇದೇ ಸ್ವರೂಪದಲ್ಲಿ ಮುಂದುವರ್ಸೋಕ್ಕಾಗತ್ತಾ, ಮುಂದುವರಿಸುವಂಥ ಪರಿಸ್ಥಿತಿ ಬಂದರೆ ಅದು ಕೂಡ ಚರ್ಚೆ ಆಗುತ್ತೆ. ಇದರ ಜೊತೆಗೆ ಈಗಾಗಲೇ ಆಂತರಿಕವಾಗಿ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಸಹಜವಾಗಿ ಬಂದಿರುತ್ತೆ. ಆಂತರಿಕ ಭದ್ರತೆಯನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಒಂದು ವೇಳೆ ಪಾಕಿಸ್ತಾನ ಮತ್ತೆ ಭಾರತದ ಮೇಲೆ ಎರಗಿ ಬಂದರೆ ಯಾವಾಗ ಏನು ಮಾಡಬೇಕು ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇವತ್ತಿನ ಸಭೆಯಲ್ಲಿ ಸಂಪೂರ್ಣ ಸ್ವರೂಪದ ಸಿಂಧೂರ್ ಬಗ್ಗೆ, ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇವತ್ತಿನ CCS ಸಭೆ ಜೊತೆಗೆ ಅತ್ತ ಪಾಕಿಸ್ತಾನ ಒಂದು ಕಡೆಗೆ ತಂಟೆ ತೆಗಿತಾ ಇದ್ದರೆ, ಇನ್ನೊಂದು ಕಡೆಗೆ ಚೀನಾ ಕೂಡ ಅಲ್ಲಿ ಖ್ಯಾತೆ ತೆಗಿತಾ ಇದೆ. ಹೀಗಾಗಿ ಇದೆಲ್ಲವೂ ಕೂಡ ಚರ್ಚೆ ಆಗುವಂಥ ನಿರೀಕ್ಷೆ ಇದೆ.